ಅಮೆರಿಕ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಟ್ರಂಪ್ ಜೊತೆ ಮುನಿಸಿಕೊಂಡು ಹೊರಬಂದಿದ್ದಾರೆ ಮಸ್ಕ್ ಹೊಸ ಪಕ್ಷ ಘೋಷಣೆಯಿಂದ ಏನೆಲ್ಲ ಪರಿಣಾಮ ಬೀರುತ್ತೆ? ಹಾಗಾದ್ರೆ ಹೊಸ ರಾಜಕೀಯ ಪಕ್ಷ ಘೋಷಣೆ ಮಾಡಿದ್ದಾರೆ ಎಲಾನ್ ಮಸ್ಕ್. ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಪೆಟ್ಟನ್ನ ಆ ಮೂಲಕ ನೀಡಿದ್ದಾರೆ. ಈ ಹಿಂದೆ ಏನು ಚುನಾವಣೆ ಆಯ್ತು ಅಮೆರಿಕದಲ್ಲಿ, ಆ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಹಾಗೇನೆ ಡೊನಾಲ್ಡ್ ಟ್ರಂಪ್ ಜೋಡೆತ್ತಿನಂತೆ ಕೆಲಸವನ್ನ ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಈ ಒಂದು ಅಮೆರಿಕದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಅಂದ್ರೆ ಎಲಾನ್ ಮಸ್ಕ್ ಅವರ ಸಹಯೋಗ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು ಆ ಸಂದರ್ಭದಲ್ಲಿ. ಆದ್ರೆ ಇದೀಗ ಇಬ್ರು ಮುನಿಸಿಕೊಂಡಿದ್ದಾರೆ. ಅಮೆರಿಕ ರಾಜಕೀಯದಲ್ಲಿ ಹೊಸ ಸಂಚಲನವೊಂದು ಸೃಷ್ಟಿಯಾಗಿದೆ. ಟ್ರಂಪ್ ಜೊತೆ ಇದೀಗ ಎಲಾನ್ ಮಸ್ಕ್ ಮುನಿಸಿಕೊಂಡು ಹೊರಬಂದಿದ್ದಾರೆ. ತಮ್ಮದೇ ಆದಂತಹ ಹೊಸ ಪಕ್ಷವನ್ನ ಕಟ್ತೀನಿ ಅಂತ ನಿಂತಿದ್ದಾರೆ. ರಾಜಕೀಯ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಕೂಡ ಎಲಾನ್ ಮಸ್ಕ್. ಹಾಗಾಗಿ ಏನಾಗತ್ತೆ ಈಗ ಮುಂದೆ ಅಮೆರಿಕದಲ್ಲಿ ರಾಜಕೀಯ ವಿದ್ಯಮಾನಗಳು ಯಾವೆಲ್ಲ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಹೊಸ ಪಕ್ಷವನ್ನ ಘೋಷಿಸಿದ್ದಾರೆ. ಟ್ರಂಪ್ ವಿರುದ್ಧ ಸಮರಕ್ಕೆ ಆ ಮೂಲಕ ಮುನ್ನುಡಿಯನ್ನ ಬರೆದಿದ್ದಾರೆ. ಅಮೆರಿಕ ರಾಜಕೀಯದಲ್ಲಿ ಹೊಸ ಸಂಚಲನ ಇದೀಗ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಇದುವರೆಗೂ ಇದ್ದಿದ್ದು ಅಮೆರಿಕದಲ್ಲಿ ಎರಡೇ ಪಕ್ಷ, ಯಾವುದು ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಅನ್ನುವಂತಹ ಎರಡೇ ಪಕ್ಷಗಳು ಅಮೆರಿಕದಲ್ಲಿ ಇದ್ದಿದ್ದು. ಆದರೆ ಇದೀಗ ಎಲಾನ್ ಮಸ್ಕ್ ತಮ್ಮದೇ ಆದ ಒಂದು ಹೊಸ ಪಕ್ಷವನ್ನ ಘೋಷಣೆ ಮಾಡೋದ್ರ ಮೂಲಕ ಅಮೆರಿಕ ರಾಜಕೀಯಕ್ಕೆ ಒಂದು ಹೊಸ ತಿರುವನ್ನ ಹಾಗಾದ್ರೆ ಕೊಡ್ತಾರಾ ಅನ್ನುವಂತಹ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಹೊಸ ಪಕ್ಷವನ್ನ ಘೋಷಿಸಿ ಟ್ರಂಪ್ ವಿರುದ್ಧ ಸಮರಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಈ ಹಿಂದಿನ ಚುನಾವಣೆಯಲ್ಲಿ ಟ್ರಂಪ್ ಏನು ಗೆದ್ದು ಬಂದ್ರು, ಆ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಸಾಕಷ್ಟು ಅವರಿಗೆ ಬೆಂಬಲವನ್ನ ನೀಡಿದ್ರು. ಸಂಪೂರ್ಣವಾಗಿ ತಮ್ಮ ಎಲ್ಲ ತನುಮನಧನದಿಂದ ಅವರು ಸಹಾಯವನ್ನ ಮಾಡಿದ್ರು. ಹಾಗಾಗಿ ಟ್ರಂಪ್ ಗೆಲ್ಲಬೇಕಾದ್ರೆ ಅದರಲ್ಲಿ ಎಲಾನ್ ಮಸ್ಕ್ ಕೊಡುಗೆ ಕೂಡ ಸಾಕಷ್ಟು ಇತ್ತು. ಆದ್ರೆ ಇದೀಗ ಅವರ ಮಧ್ಯದಲ್ಲೇ ಏನೋ ಒಂದು ವೈಮನಸ್ಸು ಉಂಟಾಗಿ ಇಬ್ಬರು ಕೂಡ ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅಮೆರಿಕದಲ್ಲಿ ಮತ್ತೊಂದು ಹೊಸ ಪಕ್ಷವನ್ನ ಸೃಷ್ಟಿಸೋದಕ್ಕೆ ಎಲಾನ್ ಮಸ್ಕ್ ಇದೀಗ ಸಿದ್ಧರಾಗಿದ್ದಾರೆ. ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಎಲಾನ್ ಮಸ್ಕ್. ಆ ಮೂಲಕ ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಪೆಟ್ಟನ್ನ ಕೊಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಏನು ಏಕಪಕ್ಷ ವ್ಯವಸ್ಥೆ ಇದೆ, ಅಂದ್ರೆ ಇರೋದು ಎರಡು ಪಕ್ಷಗಳು. ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇನ್ನೊಂದು ಪಕ್ಷ ವಿರೋಧ ಪಕ್ಷದಲ್ಲಿ ಇರುತ್ತೆ. ಇದೀಗ ಆ ಒಂದು ಸಿಸ್ಟಮ್ಗೆ ಒಂದು ಅಂತಿಮ ಒಂದು ಕೊನೆಗಾಣಿಸೋಣ, ಹೊಸ ರೂಪದಲ್ಲಿ ನಾವು ರಾಜಕೀಯವನ್ನ ಮಾಡೋಣ ಅಂತ ಹೇಳಿ, ಆ ವ್ಯವಸ್ಥೆಯನ್ನ ಮುಕ್ತಾಯಗೊಳಿಸೋಣ ಅಂತ ಹೇಳಿ ಇದೀಗ ತಮ್ಮದೇ ಆದ ಒಂದು ಹೊಸ ಪಕ್ಷವನ್ನ ಹುಟ್ಟು ಹಾಕಿದ್ದಾರೆ. ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಆ ಮೂಲಕ ಟ್ರಂಪ್ಗೆ ಟಕ್ಕರ್ ಕೊಡೋದಕ್ಕೆ ಸರ್ವಸನ್ನದ್ಧರಾಗಿ ನಿಂತಿದ್ದಾರೆ ಎಲಾನ್ ಮಸ್ಕ್. ಹಾಗೇನೆ